ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ನಯನ ಸುರೇಶ್. ಮತ್ತೊಂದು ನನ್ನ ವಿಡಿಯೋಗೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ನೋಡೋಣ ಬನ್ನಿ. ಇವತ್ತು ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ಇದು ಡಿಫ್ರೆಂಟಾಗಿ ಶೇಂಗಾ ಬೀಜ ಹಾಕಿ ಮಾಡ್ತೀನಿ ನಾನು. ಚೆನ್ನಾಗಿರುತ್ತೆ, ನೀವು ಒಂದ್ಸಲ ಟ್ರೈ ಮಾಡಿ ಆಯಿತಾ. ಈಗ ಕಡಲೆ ಮತ್ತು ಶೇಂಗಾನ ಎಣ್ಣೆಗೆ ಹಾಕ್ಕೊಂಡಿದ್ದೀನಿ. ಇವಾಗ ಅದು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗೋ ಥರ ಅಷ್ಟೇ ಇದು ಮಾಡ್ಕೊಳ್ರಿ. ತುಂಬ ಕಪ್ಪಗೆ ಮಾಡ್ಕೊಬೇಡ್ರಿ, ಸೀದೋದ್ರೆ ಚೆನ್ನಾಗಿರಲ್ಲ. ನೋಡಿರಿ, ಎಣ್ಣೆಗೆ ಹಾಕಿದ್ದೀನಿ ನೋಡಿರಿ. ಇವಾಗ ಕುದೀತಾ ಇದೆ. ಈಗ ನಾನು ಕಲರ್ ಚೇಂಜ್ ಆಗ್ತಾಯಿದೆ. ಇವಾಗ ಒಂದು ಸ್ವಲ್ಪ ಗೂರಾಡ್ಕೊತೀನಿ. ಒಂದು ಸ್ಪೂನ್ ತೊಗೊಂಡು ಗೂರಾಡ್ತೀನಿ. ಚೆನ್ನಾಗಿ ಗೂರಾಡ್ಕೊಂಡು ಆದಮೇಲೆ ನೋಡಿರಿ, ಕಲರು ಸಹ ಚೇಂಜ್ ಆಗಿದೆ. ಇವಾಗ ಇದಕ್ಕೆ ಸಾಸಿವೆ ಮತ್ತು ಜೀರಿಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಸಾಸಿವೆ ಜೀರಿಗೆ ಸಿಡಿದ್ಮೇಲೆ ಇದಕ್ಕೆ ನೆಕ್ಸ್ಟ್ ಏನು ಹಾಕಬೇಕು ಅಂತ ಹೇಳ್ಕೊಡ್ತೀನಿ ಬನ್ನಿ. ಇವಾಗ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ. ಈ ಕರ್ಬೇವಿನ ಸೊಪ್ಪು ಅಷ್ಟೇ ಎಣ್ಣೆಯಲ್ಲಿ ಚೆನ್ನಾಗಿ ಸಿಡಿದ ಆದಮೇಲೆ ನೆಕ್ಸ್ಟು ಹಸ್ರುಗಾಯಿ ಹಾಕಿದ್ದೀನಿ, ಅಂದರೆ ಹಸಿಮೆಣ್ಸಿಕಾಯಿ. ಇವಾಗ ಹಸಿಮೆಣ್ಸಿಕಾಯಿ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಇದು ಮಾಡ್ಕೊಂಡಾದಮೇಲೆ ಈಗ ಅದಕ್ಕೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಈರುಳ್ಳಿ ಹೆಚ್ಕೊಂಡಿದ್ದೀನಿ, 2-3 ಈರುಳ್ಳಿನ. ಈಗ ಈರುಳ್ಳಿನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇವಾಗ ನೋಡಿರಿ, ಅಷ್ಟು ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲರ್ ಚೇಂಜ್ ಆಗಬೇಕು. ಆನಿಯನಿಂದು ಕಲರ್ ಚೇಂಜ್ ಆದಮೇಲೆ ಅದಾದಮೇಲೆ ನೆಕ್ಸ್ಟ್ ಪ್ರೋಸೆಸ್ಸು ಏನು ಅಂತ ಹೇಳ್ತೀನಿ. ಸ್ವಲ್ಪ ಪಿಂಕಿಶ್ ಬ್ರೌನ್ ಆಗೋ ತನಕ ವೆಯ್ಟ್ ಮಾಡಬೇಕು. ಈರುಳ್ಳಿ ಚೆನ್ನಾಗಿ ಬೆಂದರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿದರೆ ನೀವೇ ನೋಡ್ಬೋದು ಯಾವ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಂತ ಹೇಳಿ. ಇವಾಗ ಇದಕ್ಕೆ ಟೊಮೊಟೊ ಹಣ್ಣನ್ನ ಸೇರಿಸೋ ಸಮಯ. ಚೇಂಜ್ ಆಗಿದೆ ಕಲರ್ ಎಲ್ಲನ. ಇವಾಗ ಒಂದು ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ, 1 ಟೊಮೊಟೊನ ಸೇರಿಸ್ತಿದ್ದೀನಿ. ಇವಾಗ ಸೇರಿಸಿ ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಟೊಮೊಟೊ ಹಣ್ಣು ಬೇಗ ಕಣ್ಣಲಿ ಅಂತ ಹೇಳ್ಬಿಟ್ಟು ಸಾಲ್ಟ್ ಆ್ಯಡ್ ಮಾಡ್ತಾರೆ. ನಾನು ಇವಾಗಲೇ ಆ್ಯಡ್ ಮಾಡ್ಕೊತೀನಿ. ಸಾಲ್ಟನ್ನ ಸ್ವಲ್ಪ ನೋಡಿ ಹಾಕ್ಕೋಬೇಕು, ತುಂಬ ಜಾಸ್ತಿ ಹಾಕ್ಕೋಬಾರ್ದು. ಸಾಲ್ಟ್ ಯಾವತ್ತಿದ್ರೂ ಸಪ್ಪೆ ಆದರೂ ಹೆಂಗಾದರೂ ಅಡ್ಜಸ್ಟ್ ಮಾಡ್ಕೊಬೋದು, ಉಪ್ಪಾದರೆ ಮಾತ್ರ ತಿನ್ನೋಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ನೋಡಿ ಹಾಕ್ಕೊತೀನಿ ಉಪ್ಪನ್ನು ನಾನು. ನೀವು ಅದೇ ಥರ ಹಾಕ್ಕೊಳ್ಳಿ, ನೋಡಿ ಹಾಕೊಳ್ಳಿ. ಒಂದೇ ಸಲ ಸುರಿಯೋಕ್ಕೆ ಹೋಗಬೇಡಿ, ಸ್ವಲ್ಪ ಹಾಕೊಳ್ರಿ. ಸಪ್ಪೆ ಆದರೆ ಆಮೇಲೆ ಹಾಕ್ಕೋಬೋದು, ಉಪ್ಪಾದರೆ ತಿನ್ನೋಕ್ಕಾಗಲ್ಲ, ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಉಪ್ಪಿಟ್ಟು ಸಹ. ಇವಾಗ ಅದಕ್ಕೆ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೋಡಿರಿ, ಈಗ ಎಲ್ಲದೂ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ನಾನು 1 ಕಪ್ ರವೆ ತಗೊಂಡಿರೋದಕ್ಕೆ 2 ಕಪ್ ವಾಟರ್ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, 2 ಕಪ್ ವಾಟರ್ ಆ್ಯಡ್ ಮಾಡಿ ಇವಾಗ ಇದನ್ನು ಕುದಿಯೋಕ್ಕೆ ಬಿಡ್ತೀನಿ. ಇದು ಕುದಿ ಹತ್ತಬೇಕು, ಅಲ್ಲಿ ತನಕ ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ಕುದಿ ಆಗೋಕ್ಕೆ ಬಿಡಬೇಕು. ಇವಾಗ ಸ್ವಲ್ಪ ಕುದಿ ಬಿದ್ದಿತ್ತು, ನಾನು ಹಾಗಾಗಿ ಸ್ವಲ್ಪ ಗೂರಾಡ್ತಾಯಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಗೂರಾಡಿದ್ದೀನಿ. ಇವಾಗ ಸ್ವಲ್ಪ ಅಷ್ಟೇ ನೋಡಿರಿ, ಕುದಿ ಬಿದ್ದಿದೆಯಲ್ಲ, ಕುದೀತಾ ಇದೆಯಲ್ಲ, ಹಾಗಾಗಿ ನೋಡಿರಿ, ನೀವೇ ನೋಡ್ಬೋದು ಕುದಿ ಬಿದ್ದಿದೆ. ಈಗ ಇದಕ್ಕೆ ರವೆನ ಆ್ಯಡ್ ಮಾಡ್ಕೊಳೋ ಸಮಯ. ನೋಡಿರಿ, ರವೆನ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ರವೆ ಹಾಕಿ ಹುರಿದಿಟ್ಕೊಂಡಿದ್ದೀನಿ ಮೀಡಿಯಮ್ಮಾಗೆ. ತುಂಬ ಜಾಸ್ತಿ ಹುರಿಬಾರ್ದು, ಕಪ್ಪು ಸೀದೋಗ್ಬಿಡುತ್ತೆ. ಹಾಗಾಗಿ ಹುರಿದಿಟ್ಕೊಂಡಿದ್ದೀನಿ ನಾನು ಮೀಡಿಯಮ್ ಇದರಲ್ಲಿ. ಈಗ ಕುದಿತಿರೋ ಅಂಥ ನೀರಿಗೆ ಹುರಿದಿಟ್ಕೊಂಡಿರೋಂಥ ರವೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು ಅದನ್ನು. ಆವಾಗೆ ಫೈನಲ್ ಟಚ್ಚಿಗೆ ನಾನು ಸ್ವಲ್ಪ ಕಾಯಿ ತುರಿ ಆ್ಯಡ್ ಮಾಡ್ತಿದ್ದೀನಿ. ಈ ಕಾಯಿ ತುರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಚೆನ್ನಾಗಿ ಮಿಕ್ಸ್ ಆದಮೇಲೆ ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದೇ ಲೋ ಫ್ಲೇಮಲ್ಲಿಟ್ಟು ಒಂದು 2 ಮಿನಿಟ್ಸ್
ಕುದಿಯೋಕ್ಕೆ ಬಿಟ್ಟರೆ ಚೆನ್ನಾಗಾಗುತ್ತೆ. ರವೆ ಚೆನ್ನಾಗಿ ಅರಳಿದ್ರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇವಾಗ. ಅಷ್ಟರಲ್ಲಿ ಈ ಕಡೆ ಸೈಡು ಬಾಣಲೆಗೆ ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಬೋಟಿ ಕರಿಯೋಣ ಅಂತ ಹೇಳ್ಬಿಟ್ಟು ಎಣ್ಣೆ ಹಾಕಿ ಎಣ್ಣೆನ ಬಿಸಿ ಮಾಡ್ಕೊಂಡಿದ್ದೀನಿ. ಈಗ ಎಣ್ಣೆ ಬಿಸಿ ಆಗಿದೆ, ಅದಕ್ಕೆ ಬೋಟಿ ಹಾಕ್ಕೊಂಡು ಒಂದು 3 ಬೋಟಿ ಕರ್ಕೊತಾ ಇದ್ದೀನಿ. ನೋಡಿ ಉಪ್ಪಿಟ್ಟಿಗೆ ಸೈಡ್ಸಿಗೆ ಬೋಟಿ ಕರಿತಾ ಇದ್ದೀನಿ. ಇದು ರೆಡಿಮೇಡ್ ಬೋಟಿ ಬರುತ್ತಲ್ಲ ಅದು. ಅಷ್ಟರಲ್ಲಿ ಇನ್ನೇನು ಉಪ್ಪಿಟ್ಟೇನ ಅರಳಿರುತ್ತೆ. ಸ್ವಲ್ಪ ನೋಡಿ ಉಪ್ಪಿಟ್ಟು ಈಗ ನೀರೆಲ್ಲ ಅಬ್ಸರ್ವ್ ಆಗಿ ಯಾವ ಥರ ಆಗಿದೆ ಅಂತ ನೀವೇ ನೋಡ್ಬೋದು. ನೋಡಿರಿ ಸಖತ್ತಾಗಿ ಬಂದಿದೆ ಉಪ್ಪಿಟ್ಟು. ಚೆನ್ನಾಗಿ ಮಿಕ್ಸ್ ಮಾಡಬೇಕು, ತಳ ಇಟ್ಕೊಂಡ್ಬಿಡುತ್ತೆ. ಹಾಗಾಗಿ ನಾನು ಚೆನ್ನಾಗಿ ಗೂರಾಡ್ತಾ ಇದ್ದೀನಿ. ಗೂರಾಡಿ ಆಮೇಲೆ ಗ್ಯಾಸ್ ಆಫ್ ಆದಮೇಲೆ ಒಂದು ಸ್ವಲ್ಪ ಹೊತ್ತು 1 ಮಿನಿಟ್ ಅಥವಾ 2 or 3 ಮಿನಿಟ್ಸು ಅದನ್ನು ಅಳ್ಳಕ್ಕೆ ಬಿಟ್ಟರೆ ಆಮೇಲೆ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ನೋಡ್ರಿ ಈಗ ಯಾವ ಥರ ಅರಳಿದೆ ಫುಲ್ಲು ಅಂತ ಹೇಳಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಒಬ್ಬೊಬ್ಬರಿಗೆ ಗಟ್ಟಿ ಇಷ್ಟ ಆಗುತ್ತೆ. ನೋಡಿರಿ ಇವಾಗ ಫೈನಲ್ ಯಾವ ಥರ ಉಪ್ಪಿಟ್ಟು ಬಂದಿದೆ ಅಂತ. ಹಾಗೆ ಕೇಸರಿ ಬಿಳಿ ಹಸಿರು ಬೋಟಿ ಸಿಕ್ಕಿದೆ ಅಂತ ಅಂಗಡಿಗವ್ರು ಮಾಡಿದ್ದೀನಿ. ನೋಡಿ ಈ ಥರ ಉಪ್ಪಿಟ್ಟು ಅಥವಾ ಉಪ್ಮಾ ಏನಾದರೂ ಕರಿಬೋದು. ಈ ಥರ ರೆಡಿ ಆಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ. ಮಸ್ಟ್ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ನೋಡಿ. ನೋಡಿದ್ರಲ್ಲ ಯಾವ ಥರ ಕಾಣ್ತಾ ಇದೆ ಅಂತ. ಬಿಸಿ ಬಿಸಿದು ಅದು ಹೊಗೆ ಹೋಗ್ತಾ ಇದೆ. ಅದು ಕ್ಯಾಪ್ಚರ್ ಮಾಡೋಣ ಅಂತ ನೋಡಿದೆ, ಬಟ್ ವೀಡಿಯೋದಲ್ಲಿ ಅದು ಯಾಕೋ ಕ್ಯಾಪ್ಚರ್ ಆಗ್ತಿಲ್ಲ, ಕಾಣ್ತಾ ಇಲ್ಲ. ಇವತ್ತಿನ ನನ್ನ ವ್ಲಾಗ್ ಇಷ್ಟೇ. ಥ್ಯಾಂಕ್ ಯು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ಮರಿಬೇಡಿ. ಇದೇ ಥರ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವ್ಲಾಗ್.